ಈ ಶಶಿ ಇಲ್ಲೇ ಅದಾನ, ಹೇಳ್ಬಿಡ್ಲೆ ನನಗೆ, ನಾನು ನೋಡಿದ್ ಮಾಡಿದ್ದೆಲ್ಲ ಹೇಳ್ಬಿಡ್ಲಿ ಅವನಿಗೆ. ಏನು ಕೇಳ್ತಾನೆ ಬಿಡವ. ಈಗ ನಾ ಏನ್ರ ಐತಲ್ಲ ನಿನ್ನ ಹೆಂಡತಿ ಒಂದು ಹುಡುಗನ ಜೊತೆ ನೋಡಿನಂದ್ರೆ ಅವ ಏನಂತ ಅನ್ಗೊತ್ತೆ, ನನ್ನ ಗಂಡಗೆ ನೋಡ್ಯಾನಲ್ಲ ಇವ ಹುಡುಗಿ ಜೊತೆ, ಅದ್ರ ಮೇಲೆ ನೀಕಿ ಬಂದು ನನಗೆ ಹೇಳಾಕತ್ತಾಳ, ಏನಾರು ಸುಳ್ಳತ್ತೆ ಅನ್ಕೊಂಡ್ಬಿಡ್ತಾನೆ. ಖರೆ ಹೌದು, ಈಗ ಹೇಳಿದ್ರನ ತಪ್ಪೆ, ಏನೂ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ರೆ ಫಸ್ಟ್ ಲಕ್ಷ್ಮಿ ಹೇಳು, ನಿಮ್ಮ ಮಾತಲ್ಲ ಲಕ್ಷ್ಮಿನೇ ಕರೆಕ್ಟ್ ಐಡಿಯಾ ಕೊಡ್ತಾಳೆ ಏನು ಮಾಡಬೇಕು ಏನಿಲ್ಲ ಅಂತ. ಅಷ್ಟಕ್ಕೆ ಹೇಳು. ಏ ಶಶಿ, ಅಕ್ಕ ಏನಾಯ್ತು? ಇಲ್ಲೇನು ಮಾಡಾಕತ್ತಿ? ಅದೇ ಅಕ್ಕ, ನನ್ನ ಹೆಂಡತಿ ಹುಡ್ಕಾಕತ್ತೀನಿ ನಾನು. ಹೌದಾ, ಇನ್ನ ಸಿಕ್ಕಿಲ್ಲಕ್ಕಿ? ಎಲ್ಲೆಲ್ಲಿ ಹುಡುಕಿದಿ ನೀನು? ಎಲ್ಲ ಕಡೆ ಹುಡುಕಿದಕ್ಕ, ಹಾಸ್ಪಿಟಲ್. ನೀನು ಹುಡುಕಿ ಅಂದಿಯಲ್ಲ, ಹುಡುಕಿದೇನೋ ಹಾಸ್ಪಿಟಲ್ನಾಗೆಲ್ಲ? ಹ್ಞೂ, ನಾನು ಎಲ್ಲ ಕಡೆ ನೋಡ್ದೆ, ಎಲ್ಲಿ ಕಾಣಾಕತ್ತಿಲ್ಲ ಅಕ್ಕಿ. ಎಲ್ಲ ಹೋದ್ಲ ಪಾಪ ಹುಡುಗಿ? ಏನಾಯ್ತು ಮೊದ್ಲ ಊರ್ ಗೊತ್ತಿಲ್ಲ ಏನಿಲ್ಲ. ಈ ಅಕ್ಕ ಹಂಗೆಲ್ಲ ಅನ್ಬೇಡ, ನಂಗೆ ಅಂಜಿಸ್ಬೇಡ ನೀನು. ಮೊದ್ಲೇ ನಂಗೆ ಅಂಜಿಕ್ ಬರಾಕತೈತಿ, ನೀ ಇನ್ನಟ್ಟು ಹೇಳ ಅಂಜಿಸ್ಬೇಡ, ಒಂದು ಸ್ವಲ್ಪ ಧೈರ್ಯ ಕೊಡು. ಹೌದಾ, ನಿಮ್ಮ ಮನೆ ಚೆಕ್ ಮಾಡ್ದಿ? ಹ್ಞೂ ಮಾಡಿದೆ. ಗುಡಿ ಒಳಗೆ? ಹ್ಞೂ ಮಾಡಿದೆ. ಹಾಸ್ಪಿಟಲ್ನಾಗ ನಾನು ಮಾಡೀನಿ, ನೀನು ಮಾಡಿ. ಇಲ್ಲಿ ಇಲ್ಲ. ಒಂದು ಕೆಲಸ ಮಾಡ, ಬಸ್ ಸ್ಟಾಪ್ದಾಗ ನೋಡ್ಬಾ. ಬಸ್ ಸ್ಟಾಪ್ದಾಗ ಯಾಕ? ಅಲ್ಲಿ ಯಾಕೆ ಹೋಗ್ಕಳಕ್ಕಿ? ಊರಿಗೆ ಹೋದ್ಲು ವಾಪಸ್ ಅಂತ ಏನ? ನನ್ನ ಹೆಂಡತಿ ಹಂಗೆಲ್ಲ ಇಲ್ಲ, ಇಂಥ ಕಷ್ಟ ನಾನು ಬಿಟ್ಟು ಹೋಗಲ್ಲ. ಏ ಹಂಗಲ್ಲ, ಆಕಿ ಮನೆ ಹೇಳಾತಿದ್ಲ. ಅಮ್ಮಾಗ ಅವ್ರ ಮಮ್ಮಿ ಬಂದು ನೋಡ್ತಾರತ್ತ, ಎಲ್ಲ ಅವ್ರ ಅಮ್ಮಗಿಮ್ಮ ಬಂದಾರೇನ, ಬಸ್ ಸ್ಟಾಪಿಗೆ ಹೋಗಿ ಕರೆಯಕ್ಕೆ ಹೋಗ್ಯಾಳನ, ಒಂದು ಸ್ವಲ್ಪ ನೋಡೋರು ಬಾಲ ನೀನು. ಓ ಹೌದಲ್ಲಕ್ಕ, ನಂಗೂ ಅನ್ನಕತ್ತಿದ್ಲಕ್ಕಿ. ಖರೇನು ನಂಗೆ ಇದೊಂದು ನೆನಪೇ ಬರಲಿಲ್ಲ ನೋಡ್ಕ ವಿಚಾರ. ಅವಾಗೆ ಹೋಗಿ ನೋಡ್ಬೇಕಿತ್ತು, ನಾ ಅಲ್ಲೇ ಇರ್ಬೇಕಿ. ಎಲ್ಲ ಕಡೆ ಹುಡುಕಿನಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಅಲ್ಲೇ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸುಮ್ಮನೆ ನಾನು ನಿನ್ಗೆ ಏನಾರ ಅಂದ್ಬಿಟ್ಟೆ, ಸಾರಿಯಾ? ಇರ್ಲಿ ಬಿಡಪ್ಪ, ಮೊದ್ಲು ನಿನ್ನ ಹೆಂಡತಿ ಸಿಕ್ಕರೆ ಸಾಕಾಗೈತಿ. ಹೋಗಿ ನೀನು ನೋಡ್ಬಾ. ಹ್ಞೂ ಅಕ್ಕ ಆಯ್ತು. ಸಿಕ್ಕರೆ ಕಾಲ್ ಮಾಡ, ನೆನ್ಪೆ ಕಾಲ್ ಮಾಡ. ಹ್ಞೂ ಅಕ್ಕ ಮಾಡ್ತೀನಿ. ಆಯ್ತು, ಲಗು ಲಗು ನೀವು ಹೋಗಿ ನಿಂದ್ರಕ್ಕೆ ಹೋಗ್ಬೇಡ, ನೋಡು ಹೋಗು. ಆಯ್ತಕ್ಕ ಆಯ್ತು. ಮಗಳ ಇನ್ನ ಅಲ್ಲವನ ಲವರ್ ಜೊತೆ ಅಲ್ಲೇ ಇತ್ತಿರ್ತ, ಯಾಕಂದ್ರೆ ಅವಾರ ಇಟ್ ಲಗು ಈಕಿ ಬಿಡಲ್ಲ ಅನ್ನಿಸ್ತೈತಿ. ಲವರ್ ಕೈಯ ಮೈಯ ಬಾಳ ಮುಟ್ಟಾಕತ್ತಿದ್ದ ಮಗ, ಲಗು ಬಿಡಂಗ ಅನ್ಸಲ್ಲ. ನೋಡ್ಲಿ ಇವ ತಾನಾಗೆ ಕಣ್ಣಾರೆ ನೋಡಿದ್ರೆ ಗೊತ್ತಾಕೈತಿ. ನಾವ್ ಹೇಳಿದ್ರೆ ಇವ ನಮ್ಗೆ ಏನ್ರ ಅತ್ತ, ತಾನಾಗೆ ನೋಡಿದ್ರೆ ನೋಡು ಏನ್ ಅನ್ಕೋತಾನಂತ. ಅವ್ರಿಗೆ ಯಾರು ಆದ್ರೆ ಅದು ಬುದ್ಧಿ ಬರ್ತೈತಿ, ನಾವಾಗಿ ಹೇಳಿದ್ರೆ ಯಾರು ಆಗಲ್ಲ, ಬುದ್ಧಿನೂ ಬರಲ್ಲ. ಈ ಲಕ್ಷ್ಮಿ ಎಲ್ಲ ಹೋದ್ಲು? ಒಂದ್ ಯಾವಾಗಿನ ಬಾ ಅಂತ ಕರೆಯಾಕತ್ತೀನಿ, ಎಲ್ಲ ಹೋದ್ಲಿಕ್ಕಿ? ಅಕ್ಕ, ಏ ಲಕ್ಷ್ಮಿ, ಒಂದ್ ಯಾವಾಗಿನ ಕಾಯಕತ್ತಿ ಇಷ್ಟೊತ್ತದು ಬರಾಕ? ಒಂದ್ ಯಾವಾಗಿಂದ ಬಾ ಅನ್ನಕತ್ತೀನಿ ಇಲ್ಲಿ, ನೀನ್ ನೋಡಿದ್ರೆ ಇಟ್ಟತನ ಮಾಡೋದು. ಏನ್ ಮಾಡಿದೆ ಇಟ್ಟತನ? ಅಯ್ಯೋ ಅಕ್ಕ, ಇಷ್ಟೇ ಅರ್ಜೆಂಟ್ ಮಾಡಿದ್ದಿ ಬಾ ಅನ್ನಕ್ಕ? ಏನಿಲ್ಲ, ಅಮ್ಮ ಮಕ್ಕೊಂಡಾಳ, ಇಲ್ಲಿ ನೋಡಿದೆ, ಮತ್ತು ಮುಂಜಾನೆ ಬಂದಿದ್ದಿಲ್ಲ, ಮಕ್ಕೊಂಡಿದ್ಲು ಬಿಡು ಅಕ್ಕಿ. ನನ್ನ ಗಂಡು ಇಟ್ಟು ಕರೆದೆ, ಅವರು ಊರಿಗೆ ಹೋಗ್ಕಾರತ್ತ. ಮತ್ತು 2 ದಿನ ಆಯ್ತು ಇಲ್ಲಿ ಇರೋರು, ಅವರು ಹೋಗೋರು ಇಲ್ಲ, ಅದಕ್ಕೆ ಹೋಗ್ಕಾರತ್ತ. ಅವ್ರು ಹೋದ್ರೆ ಮಾವ ಬರೋರದಾರತ್ತ, ಅವ್ರಿಟ್ಟು ಅತ್ತಿಗೆ ಮಾತಾಡ್ಸಕ್ಕ ಇವ್ರು ಹೋಗ್ಕಾರ, ಮತ್ತು ಆಫೀಸ್ನಾಗ ಬೇಕಲ್ಲ. ಹೌದೇನ? ನನ್ನ ಗಂಡನೂ ಊರಿಗೆ ಹೋಗ್ತೀನಿ ಅನ್ನತಾನ, ಅವ್ರದ್ದು ಆಫೀಸ್ ಐತಿ. ಹೌದೇನಕ್ಕ, ಹೋಗಬೇಕಲ್ಲಕ್ಕ, ಅವ್ರದ್ದು ಆಫೀಸ್, ಅವರು ನೋಡ್ಕೋಬೇಕು. ಎಷ್ಟು ದಿನ ಇಲ್ಲೇ ಇರೋಕ್ಕೆ ಸಾಧ್ಯ? ಏನು ಅಮ್ಮ ಆರಾಮಾಗಿ ಹೇಳಲ್ಲ. ಮಾಮಾರಿಗೆ ಹೋಗತ್ತೆ ಹೇಳು. ಅದ ಹೇಳಿ ನಾನು. ಹೋಗ್ತೀನಿ ಅಂದಾರ ಸಂಜೆ ತಕ. ನೀ ಇರ್ತೀಯಲ್ಲಕ್ಕ? ನಾನು ಇರ್ತೀನಿ. ಒಂದು 15 ದಿನ ಫುಲ್ ಅಮ್ಮ ಆರಾಮ ಅಂದಮೇಲೆ ಊರಿಗೆ ಹೋಗೋ ಮಾತು. ಮತ್ತು ನಾನು ಊರಿಗೆ ಹೋಗಲ್ಲ, ನೀನೂ ಅಲ್ಲ. ಹ್ಞೂ ಅಕ್ಕ, ನಾ ಹತ್ರ ಮೊದಲೇ ಹೋಗಲ್ಲ, ನಿಂಗೆ ಗೊತ್ತೇ ಇತ್ತಲ್ಲ. ನನ್ನ ಗಂಡ ಏನು ಅಡುಗೆ ಮಾಡ್ಕೊತಾನಲ್ಲತ್ತಿತ್ತಾನೆ, ನನಗೇನು ಟೆನ್ಷನ್ ಇಲ್ಲ. ನಮ್ಮ ಅತ್ತಿನೂ ಇಲ್ಲೇ ಅದಾಳೆ, ನಮ್ಮ ಅತ್ತಿ ಮಾವ ಬಂದು ಕೂಡ ಹೋಗಾತ. ಆಟತನ ಇರ್ತೀನಿ ಅಂದ. ನಿಮ್ಮ ಮಾವು ಬಂದ್ರೆ ಲಗುನಿ ಹೋಗಲ್ಲ ಬಿಡು. ಅದು ಕರೆ ಐತಕ್ಕ. ಇರ್ಲಿ ಬಿಡು, ನೋಡು ಕಳ್ಸೋಣತ್ ಲಗುನಿ. ಹೋಗ್ಲಿ ಬಿಡು. ಅದು ಬಿಡು, ಇದೆಲ್ಲ ಎದು ಕರ್ತೀನಿ, ನನಗೆ ಏನೋ ಇಂಪಾರ್ಟೆಂಟ್ ಮಾತು, ಅಲ್ಲಿ ಏನೂ ಮಾತಾಡಬೇಡ. ಇಲ್ಲದ ಕರ್ದು ಏನೈತೆ ಹೇಳು? ಅಯ್ಯೋ ಲಕ್ಷ್ಮಿ, ನಿಂಗೆ ಗೊತ್ತೈತೆ ಒಂದು ಮಾತು. ಇವತ್ತು ಲಹಣಿ ತರಕ್ಕೆ ಹೋಗಿದ್ದೆ ನಾನು, ಲಹಣಿನ ಅಂಗಡಿ. ನಮ್ಮ ಹಳ್ಳ ಕೆಫೆ ಚಾಲು ಮಾಡಿಬಿಟ್ಟಾರ, ಗೊತ್ತೈತೆ? ನೀನು ನೋಡಿ ಏನಲ್ಲಿ? ಈ ಅಕ್ಕ ಚಾಲು ಮಾಡಿ ಭಾಳ ದಿನ ಆಯ್ತು, ನಾನು ನೋಡಿನಿ ತಗೋ. ನೀನೇ ಈಗ ಮದುವೆ ಆದ್ಮೇಲೆ ಈಗ ಬಂದಿಲ್ಲ, ನೀನು ನೋಡಿಲ್ಲ. ನಾ ಬಂದಿಲ್ಲ ಒಂದು 2-3 ಸರಿ ನಾನು ನೋಡೀನಿ. ಅದ್ರಾಗ ಏನೈತೆ ಅದು ಹೇಳಕ್ಕೆ ಇಟ್ಟು ಅರ್ಜೆಂಟ್ ಇಲ್ಲಿ ಕರ್ಕೊಂಬಂದು ಏನು ಹುಚ್ಚದೀವ? ಹೋಗಿ ಆ ಕಡೆ ನಾ ಹೋಗಿ ನನ್ನ ಗಂಡ ಮೊದಲ ಪ್ಯಾಕಿಂಗ್ ಗೀಕಿಂಗ್ ಮಾಡೋಣಕತ್ತಿದ್ದ, ಸುಮ್ಮನೆ ಆ ಕಡೆ ಹೋಗಿನ ಇದನ್ನು ಮಾತಾಡಕ್ಕೆ ಇಲ್ಲಿ ತಕ್ಕಡ್ದ. ಅದು ಅರ್ಜೆಂಟ್, ಅದು ಟಾಪಿಕ್ ಸೀಕ್ರೆಟ್ ಅಂತೇಳಿ. ಏನದೀವ ನೀ? ನಾ ಏನು ಅಂತೇಳಿ ಓಡಿ ಬಂದೆ. ಈಗ ನೋಡಿದ್ರೆ ಈ ಕ್ಯಾಫೆ ಬಗ್ಗೆ ಮಾತಾಡ್ತಾ ತೂ ಯಾರೇ ಹುಚ್ಚಿ, ಫುಲ್ ನನ್ನ ಮಾತ್ರ ಕೇಳ. ಏನು 3-7 ತಿಂಗಳಿಗೆ ಹುಟ್ಟಿದಂಗೆ ಮಾಡ್ತಿಲ್ಲ, ನನ್ನ ಮಾತ್ರ ಕೇಳ ಫುಲ್. ಆಯ್ತಾಯ್ತು ಹೇಳಿ, ಏನಾಯ್ತು? ಇಲ್ಲಿ ಹೋಗಿದ್ದೆ ಇಲ್ಲ, ಇಲ್ಲಿ ಹೋದ್ಮೇಲೆ ಈಕಿ ನಮ್ಮ ರೇಖಾ. ಯಾರು? ಈ ಶಶಿನ ಹೆಂಡ್ತಿ? ಅವ್ನು ಹೇಳ್ತೀನಿ, ಆಕೆಯಲ್ಲಿ ಇದ್ಲು. ಅದಕ್ಕೇನಾಯ್ತು? ಆಕೆ ಸಿಟ್ಯಾಗ ಬೆಳೆದಕ್ಕಿ ಏನರ ಕಾಫಿ ಗೀಫಿ ಕುಡಿಯಕ್ಕೆ ಹೋಗಿರ್ಬೇಕು ಬಿಡು. ನಿನ್ನ ಕರೆ ನೀವು 7 ತಿಂಗಳಿಗೆ ಹುಟ್ಟಿದಂಗೆ ಮಾಡಕತ್ತಿಲ್ಲ, ಫುಲ್ ನನ್ನ ಮಾತ್ರ ಕೇಳ್ತಿಲ್ಲ. ಸುಮ್ ಕುಡಿ, ನಾ ಫುಲ್ ಮಾತಾಡ್ತಕ್ಕ ನೀವು ಒಟ್ಟ ನೋಡು ಮಾತಾಡ್ಬೇಡಿ, ಕಣ್ ಹೊಡೆದೇ ಬಿಡ್ತೀನಿ ಕಪಾಳಿ. ಯವ್ವ ಆಯ್ತು ಬಿಡಿ ಯವ್ವ, ಹೇಳಿ ಮೊದ್ಲು ಹೇಳು. ಅಲ್ಲಿ ಹೋಗಿದ್ದೆ ಇಲ್ಲ, ಆಕಿ ಒಂದು ಹುಡುಗನ ಜೊತೆ ಮಾತಾಡಕತ್ತಿಲ್ಲ. ಹೌದಾ? ಏನು ಹೌದು, ಬೇಬಿ ಬೇಬಿ ಅನ್ಕೊತ ಮಾತಾಡಕತ್ತಿದ್ಲು. ಬೇಬಿ?
ಅವ್ರಿಬ್ರು ಲವರ್ ಅನ್ನಿಸ್ತೈತಿ. ಲವರ್ ಥರ ಮಾತಾಡಕತ್ತಿದ್ರು. ಅವ ನೋಡಿದ್ರೆ ಎಷ್ಟು ದಿನ ಆಯಿತು ನಿಂಗೆ ಫೋನ್ ಹೆಚ್ಚಾಕತ್ತೀನಿ, ನೀ ಫೋನ್ ಎತ್ತವಲ್ಲಿ, ಮೆಸೇಜ್ ಮಾಡಾಕತ್ತೀನಿ, ಮೆಸೇಜಿಗೆ ರಿಪ್ಲೈ ಮಾಡವಲ್ಲಿ, ಒಟ್ಟ ನಂದು ಏನು ರೆಸ್ಪಾನ್ಸೇ ಮಾಡಲಾಗಿಲ್ಲ ಬೇಬಿ, ನನಗೆ ನೀನು ಬಿಟ್ಟು ಇರೋಕ್ಕಾಗಲ್ಲ ಬೇಬಿ, ಅದಕ್ಕೆ ಓಡಿ ಬಂದುಬಿಟ್ಟೆ ಬೇಬಿ, ಹಂಗೆ ಹಿಂಗೆ ಅನ್ನಕತ್ತಿದ್ದವ. ಹಾಂ ಹಂಗೆ ಮತ್ತಿವ ನಮ್ಮ ಶಶಿನೂ ಲವ್ ಮಾಡಿ ಮದುವೆಗಳ ಇಲ್ಲಕ್ಕಿ ಲವ್ ಮ್ಯಾರೇಜ್ ಇಲ್ಲ ಅವ್ರದ್ದು. ಏನೇನಮ್ಮ ಆಕಿನೇನು ತಿಳಿಯವಲ್ತು, ಆಸ್ತಿ ಗಿಸ್ತಿ ಅಂತ ಏನೇನೋ ಮಾತಾಡಕತ್ತಿದ್ಲು. ಹಂಗೆ ಇವ ಶಶಿ ಏನೋ ಆಕಿನ ಲವರ್ ಅದಾನಲ್ಲ, ಏನೋ ಅವ್ನಿಗೆ ಮೋಸ ಮಾಡ್ಯಾನ ಹಂಗೆ ಹಿಂಗೆ ಮಾತಾಡಕತ್ತಿದ್ರು. ಅದಕ್ಕೆ ಈಕೆ ರಿವೇನ್ಸ್ ತೊಗೊಳಕತ್ತಾಳಂತ ಅನ್ನಕತ್ತಿದ್ಲು. ಹಾಂ ಇಟ್ಟಲ್ಲ ನಾನು ಈಗ ನಿಂಗೆ ಹೆಂಗೆ ಸಿಟ್ಟು ಬತ್ತಲ್ಲ ಹಂಗೆ ಸಿಟ್ಟು ಬಂದಿತ್ತು. ಹೋಗಕ್ಕೆ ಚಿಪ್ರಿ ತೊಗೊಂಡು ಹೊಡಿಬೇಕಾದ ಸಿಟ್ಟು ಬತ್ತು. ಅದ್ರ ಹೊಡೆದ್ರೆ ಏನು ಯೂಸ್ ಐತಿ, ಅದ್ರಾಗ ನಾವು ಹೋಗ್ಬೇಕು ಈ ಮೊಬೈಲೇ ತೊಗೊಂಡೋಗಿಲ್ಲ. ಅವ್ರಿಬ್ಬರದು ಎಲ್ಲ ರಾಸಲಿಲ್ಲ ರೆಕಾರ್ಡ್ ಮಾಡ್ಕೊತಿದ್ದೆ, ಫೋನ್ ಒಂದು ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಅದಕ್ಕೆ ನಿಂಗೆ ಹುಚ್ಚತ್ತಾರ. ಅದಕ್ಕೆ ಯಾವಾಗ ಫೋನ್ ಹಿಡ್ಕೊಂಡು ಹೋಗಿ ಎಷ್ಟು ಸರಿ ಬಡ್ಕೋತೀನಿ. ಫೋನ್ ಬರೀ ಎಲ್ಲಿ ಇರ್ತೈತೆ ಅಲ್ಲಿ ಇಟ್ಟು ಹೋಗ್ಬಿಡ್ತಾ. ಒಟ್ಟ ನಿನಗೆ ಬುದ್ಧಿ ಎಂಬುದೇ ಇಲ್ಲ. ಆಕೆ ಫುಲ್ ರೆಡ್ ಹ್ಯಾಂಡ್ನಾಗ ಸಿಗ್ತಿದ್ದಿಲ್ಲ ನಮಗೆ. ನೀನು ನೋಡಿದ್ರೆ ಫೋನ್ ಬಿಟ್ಟೋಗಿ ಏನು ನಿಂಗೆ ಒಟ್ಟ ಬುದ್ಧಿ ಇಲ್ಲ. ಈಗ ಏನು ಮಾಡೋಕ್ಕೈತಿ, ನಾ ಬಿಟ್ಟು ಹೋದೆ, ಏನೂ ಮಾಡೋಕ್ಕಾಗಲ್ಲ. ಅವರು ಆಕಿಗೆ ಆಕೆ ಏನು ಹೇಳಕತ್ತಿಲ್ಲ ಗೊತ್ತೇನೆ, ಒಂದು ಫೋನ್ ನಂಬರ್ ತಗೋ, ಏನೋ ಹುಡುಗಿ ಹೆಸರು ಅಂದ್ಲಪ್ಪ, ಅದು ನನಗೆ ಕೇಳಿಲ್ಲ. ಆ ಹುಡುಗಿ ನಂಬರ್ದಾನೆ ನಂಗೆ ಮೆಸೇಜ್ ಮಾಡು, ಕಾಲ್ ಮಾಡು, ನಾ ಮಾತಾಡ್ತೀನಿ, ಹೋಗಿ ಮೊದಲೊಂದು ಸಿಮ್ ತಗೋ ಹುಡುಗಿ ಹೆಸರ್ದ ಅಂತೇಳಿ ಈ ಬಸ್ ಸ್ಟ್ಯಾಂಡಾಗ ಬಿಡಾಕ್ ಹೋದ್ಲು. ಹೌದು ನೀ ಹಿಡಿಬೇಕಲ್ಲ, ಈಗಾರ ಈ ಶಶಿಗೆ ಹೇಳಬೇಕಲ್ಲ. ಅವನಿಗೆ ಏನು ಹೇಳೋದು, ಮುಂಜಾನೆ ನಂಗೆ ಸಿಕ್ಕಿದಾಗ ನನ್ನ ಗಂಡ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡಕತ್ತಿದ್ದತ್ತ, ಅದನ್ನು ಬಂದು ನನ್ನ ಮುಂದೆ ಹೇಳ್ದ. ಈಗ ನಾ ಏನ್ರ ನೀನು ಹೆಂಡತಿ ಒಂದು ಹುಡುಗನ ಜೊತೆ ಮಾತಾಡಕತ್ತಾಳ ಅಂದ್ರೆ ಅವ ಏನಂತಿದ್ದ, ಮುಂಜಾನೆ ನಾನು ಹಿಂಗೆ ಅಂದಿನ ನೀ ನನಗೆ ಹಿಂಗೆ ಅನ್ನಕತ್ತಿ ಏನಂತಿದ್ದವ. ಅದಕ್ಕೆ ನಾ ಅವನಿಗೇನು ಹೇಳಿಲ್ಲ. ಇಟ್ಟೆಲ್ಲ ಆಗಿದ್ದೆ, ನಾವು ಮನೆಗೆ ಹೋಗ್ಬಿಡ್ತಕ್ಕ. ಇಟ್ಟೆಲ್ಲ ಆಗೈತಿ, ನಾನು ಅಂದ್ರೂ ಬಿಡಲಿಲ್ಲ. ಈಗ ಇಲ್ಲೇ ನಿಂತಿದ್ದವ ಹೆಂಡತಿ ಹುಡ್ಕೋತ. ಅವನಿಗೆ ಏನಂದ ಗೊತ್ತೇನ, ಏನಂದಿ? ನೀನು ಹೆಂಡತಿ ಎಲ್ಲ ಕಡೆ ಹುಡುಕಿದೆ ಏನಂತ ಕೇಳಿದೆ. ಹ್ಞೂ ಅಂದ. ಮತ್ತು ಬಸ್ ಸ್ಟ್ಯಾಂಡ್ನಾಗ ಹುಡುಕಿ ಏನಂತ ಕೇಳಿದೆ, ಇಲ್ಲ ಅಂತಂದ. ಅದಕ್ಕೆ ಬಸ್ ಸ್ಟ್ಯಾಂಡ್ನಾಗ ಹುಡ್ಕಂದೆ ನಾನು. ಹೌದು ಚಲೋ ಕೆಲಸ ಮಾಡಿದಿ. ಮತ್ತು ಅವ ಬೇಬಿ ಅನ್ಕೋತಕ್ಕಿನ ಮೈಗೆ ಸರ್ಸ್ಕೊತೇ ನಿಂತಿದ್ದ. ಅವನ ಇಟ್ಲಗುನ ಆಕಿನ ಬಿಟ್ಟು ಹೊಂಟ್ರಲ್ಲ ಬಸ್ ಸ್ಟ್ಯಾಂಡ್ನಾಗ ಅಲ್ಲೇ ಎಲ್ಲ ನಿಂತಿರ್ತಾರೆ. ಅದಕ್ಕೆ ಇವನಿಗೆ ಕಳಿಸೀನಿ, ಇವ ನೋಡಲಿ, ಇವ ಅವನಿಗೆ ಕ್ವಶನ್ ಕೇಳಿ ಇವ ಎಲ್ಲ ಗೊತ್ತಾಗಲಿ. ಯಾಕಂದ್ರೆ ಮೇ ಬಿ ಅವನು ಪರಿಚಯ ಇದ್ದಂಗೆ ಅದಾನ, ಇವ ನೋಡಲಿ ಅಂತೇಳಿ ನಾ ಅವನಿಗೆ ಬಸ್ ಸ್ಟ್ಯಾಂಡಿಗೆ ಕಳಿಸೀನಿ. ಹಂಗಾರ ಗೊತ್ತಾಗಲಿಲ್ಲ ಇವನಿಗೆ ಅಂತೇಳಿ ನಮ್ಮ ಮಾತ್ರ ಕೇಳವ, ತಾನಾಗೆ ಕಣ್ಣಾರ ನೋಡಿದ್ರೆ ಗೊತ್ತಾಕೈತತೆ, ನಾನೇ ಕಳಿಸೀನಿ ಅವನಿಗೆ. ನಿನಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ, ಅದ್ರ ಬುದ್ಧಿ ಐತೆ ನಿಂಗೆ. ಯಾಕ ಸ್ವಲ್ಪ ಕೆಣ್ಣಿನ ಮೈಯಾಗ ಕಾದಿನ ಹಿಂಗತ್ತೇನ? ಇಲ್ಲ ನಿಂಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ, ಇಂಥ ಬುದ್ಧಿ ಐತತ್ ಗೊತ್ತಿದ್ದಿಲ್ಲ. ಚಲೋ ಕೆಲಸ ಮಾಡಿ ಕಳಿಸೀನಿ. ಅವನಾಗೆ ನೋಡ್ಲಿ ಮಗ, ಗೊತ್ತಾಕೈತಿ. ನಾವು ಹೇಳಿದ್ರೆ ನಮಗೆ ಏನರ ಅನ್ನಕ್ಕೆ ಬರ್ತಾನವ. ಕರೆಕ್ಟ್ ಮಾಡಿದ್ದಿ ನೋಡಕ್ಕ, ಚಲೋ ಮಾಡಿದ್ದಿದ್ದಾರೆ. ಮೊಬೈಲು ಎಲ್ಲಾದ್ರೆ ಒಂದು ತಪ್ಪು ಮಾಡಿದ್ದಿ, ಹಿಂಗೆ ಅವನಿಗೆ ಕಳಿಸಿ ಒಂದು ಚಲೋ ಮಾಡಿದ್ದಿ ನೋಡು. ನನಗೆ ಈಗ ಖುಷಿ ಆಯ್ತು. ಈಗ ಹೋಗ್ಯಾನ, ನಡಿ ನಾವು ನಿಂದು ಹೋಗೋಣಂತೆ. ಅಲ್ಲಿ ಏನು ನಡೆಯಾಕತ್ತೈತೆ ನೋಡೋಣಂತೆ. ಈಗಾರ ಅಮ್ಮ ಮಕ್ಕೊಂಡಾಳ, ಅಪ್ಪ ಅಲ್ಲೇ ಅದಾರೆ, ನನ್ನ ಗಂಡನೂ ಅಲ್ಲೇ ಅದಾನ. ಬರೀ ಒಂದು ಅರ್ಧ ತಾಸು ಹೋಗಿ ಬಂದ್ಬಿಡೋಣಂತ. ಇನ್ನ ಅವ್ರು ಸಂಜೆಗೆ ಹೋಗ್ತಾರೆ ಬಸ್ ಸ್ಟ್ಯಾಂಡಿಗೆ. ನಾನು ಏನಾದ್ರು ಸಿಕ್ಕರೆ ಐತಲ್ಲ, ನನ್ನ ಗಂಡ ಬಸ್ ಸ್ಟಾಪ್ನಾಗ ಬಸ್ಸಿಗೆ ಹೋಗೋರ್ದಾರ, ಅದಕ್ಕೆ ಬಸ್ ನೋಡಕ್ಕೆ ಬಂದಿದ್ದೈತೆ, ಏನಾರು ಒಂದು ಹೇಳ್ಬಿಡೋಣಂತೆ. ನಡಿ ಹೋಗೋಣಂತೆ. ಅರೆ ಶಬ್ಬಾಷ್ ಅಕ್ಕ, ಏನು ಐಡಿಯಾ ನಿಂತೆಲ್ಲ ಇಂಥ ಎಲ್ಲ ಐಡಿಯಾ ಬರ್ತೈತೆ ನಂಗೆ ಗೊತ್ತೇ ಇಲ್ಲ. ಸೀರಿಯಲ್ ನೋಡ್ತಿತ್ತು ಪಕ್ಕ ಗೊತ್ತಾಯ್ತು. ಸೀರಿಯಲ್ ನೋಡಿ ಇಟ್ಟರ ಕಲ್ತಿ ನೋಡು, ಒಳ್ಳೇದಾಯ್ತು ನೋಡಿ. ಖುಷಿ ಆಯ್ತು. ನೀವು ಮಾಡೋದೇ ಅಂದ್ಕೊಂಡಿದ್ದೆ, ಭಾರಿ ಇದೆಯಾ, ಭಾರಿ ಐಡಿಯಾ ಹಾಕಿ. ಇವೆಲ್ಲ ಮಾತಾಡ್ತಿದ್ದ ನಾವು ಹೋದ್ರೆ ಏನೋ ನಮಗಲ್ಲಿ ಖಂಡಿತ ನೀ ಅದು ಬಿಟ್ಟು ಅದ್ರಾಗ ಈಕಿ ಭಾಳ ಮಳೆ ಮಾಡ್ತಾಳೆ, ಇವೆಲ್ಲಕ್ಕೂ ಹ್ಞೂ ಅಂತೈತಿ. ಹೋಗೊಂದು ಸ್ವಲ್ಪ ನಾವು ಫಿಟ್ಟಿಂಗ್ ಇಟ್ರೆ ಇವ್ನಿಗೆ ಒಂದು ಸ್ವಲ್ಪ ತಲೆಯಾಗ ಅನುಮಾನ ಬರ್ತೈತಿ. ಬಾ ಲಗು ಹೋಗುನು. ಅಯ್ಯೇ ಏನು ಐಡಿಯಾನ ನಿಂದ, ನಡಿ ಹೋಗುನ್ ಮೊದಲು ನಡಿ. ಮತ್ತೇನೇನು ಐಡಿಯಾ ಐತಿ ಹೇಳ, ನಡ್ಕೊತ ಹೋಗಿ ಮುಂದೆ ಹೇಳಂತ ಆಯಿತು. ಸಾಕು ಹೊಗಳಿದ್ ನಾನು. ನಡಿ ಹೋಗು ನಡಿ. ನಡಿ